ಆತ್ಮೀಯರೇ ನಮಸ್ಕಾರ. ಚಕ್ರ ಹೀಲಿಂಗಲ್ಲಿ ಕೋರ್ಸ್ ಇದೆ ಅಂತ ನಾನು ನಿಮಗೆ ಹಿಂದಿನ ಎಪಿಸೋಡಲ್ಲಿ ಹೇಳಿದೆ. ಇಲ್ಲಿ ಬೇಸಿಕ್ ಲೆವೆಲಲ್ಲಿ ಚಕ್ರ ಹೀಲಿಂಗ್ ಅಂದರೆ ನಮ್ಮ ಚಕ್ರಗಳನ್ನು ಪರೀಕ್ಷೆ ಮಾಡ್ಕೋಬೇಕು. ಹೇಗಿದೆ ನಮ್ಮ ಚಕ್ರಗಳು ನೀವು ಕಲ್ತ್ಕೊಂಡಾಗ ನಿಮ್ಮ ಮನೆಯವ್ರನ್ನ, ನೀವು ಮಕ್ಕಳಾಗಲಿ, ತಂದೆ ತಾಯಿಗಲಿ, ಅತ್ತೆ ಮಾವ, ಅಜ್ಜ ಅಜ್ಜಿ ಯಾರೋ ಒಂದು ಬೆಡ್ ರಿಡನ್ ಇರ್ತಾರೆ, ಅವರಿಗೆಲ್ಲ ನೀವು ಹೀಲಿಂಗ್ ಮಾಡೋದು ಕಲ್ತ್ಕೋಬೇಕು. ನೀವು ಹೋಗಲಿ ಲಕ್ಷಾಂತರ ರೂಪಾಯಿ ಅಲ್ಲಿ ಸುರಿತೀವಲ್ಲ ಹಾಸ್ಪಿಟ್ಲಲ್ಲಿ, ಅದಕ್ಕೆ ಹೋಗೋಕ್ಕೆ ಬಂಚೆ ನೀವು ಸ್ವಲ್ಪ ಹೀಲಿಂಗ್ ಮಾಡೋರು ಬೇಗ ಕ್ಯೂರ್ ಆಗ್ಬೋದು, ಅಥವಾ ಅಲ್ಲೋದ ಬಿಲ್ ಕಮ್ಮಿ ಅಂತೂ ಆಗೇ ಆಗ್ಬೋದು. ಯಾಕೆ ನೀವೇ ಹೀಲ್ ಮಾಡಿರ್ತೀರ, ರಿಸಲ್ಟ್ ಅಂತೂ ಖಂಡಿತ ಬರುತ್ತೆ. ನೀವು ಕುಡಿಯೋ ನೀರಿಗೆ ಎನರ್ಜಿ ಪಾಸ್ ಮಾಡಿಕೊಡ್ಬೋದು. ನಿಮಗೆ ಅದು ಟೆಕ್ನಿಕ್ ಹೇಳ್ಕೊಡ್ತೀನಿ. ಆಹಾರಂ ಅಮೃತಂ ಅಸ್ತು, ಪಾನೀಯಂ ಅಮೃತಂ ಅಸ್ತು, ಸರ್ವಂ ಇಷ್ಟದೇವಾರ್ಪಣಂ ಅಸ್ತು. ಅಂದರೆ ನಿಮ್ಮ ತಾಯಿ ತಂದೆ ಯಾರಾದರೂ ಆರೋಗ್ಯದಲ್ಲಿ ತೊಂದರೆಯಲ್ಲಿದ್ದರೆ ನೀವು ಅವ್ರನ್ನ ಹೀಲ್ ಮಾಡಿ ಎನರ್ಜಿ ಪಾಸ್ ಮಾಡಿಕೊಟ್ಟು ಅವ್ರು ಬೇಗ ಗುಣ ಆಗಿಬಿಡ್ತಾರೆ. ಯಾಕೆ ನೀವು ತುಂಬ ಹತ್ತಿರದವರು, ಮಗ ಇರ್ಬೋದು, ತಾಯಿ ಇರ್ಬೋದು, ತಂದೆ ಇರ್ಬೋದು, ತುಂಬ ಹತ್ತಿರದ ವ್ಯಕ್ತಿ. ನೀವು ಹೀಲ್ ಮಾಡಿದ್ರೆ ಖಂಡಿತ ಅವ್ರಿಗೆ ರಿಸಲ್ಟ್ ಸಿಗುತ್ತೆ ಆತ್ಮೀಯರೇ. ಸುಮ್ಮನೆ ಅರಸಿದ್ರೆ ಎನರ್ಜಿ ಬಂದುಬಿಡುತ್ತೆ ತಂದೆ ತಾಯಿ ಅಂದರೆ ಮಕ್ಕಳಿಗೆ, ಅಷ್ಟು ಪವರ್ ನಿಮ್ಮೊಳಗಿದೆ. ಇಂಥ ಅವಕಾಶ ಮಿಕ್ಸ್ ಮಾಡ್ಕೋಬೋದು. ಅದಕ್ಕೆ ಚಕ್ರ ಹೀಲಿಂಗ್ ಬೇಸಿಕ್ ಕೋರ್ಸ್ ಅಂತ ಹೇಳ್ತೀವಿ. ಚಕ್ರ ಸ್ಕ್ಯಾನ್ ಮಾಡೋದು ಕಲ್ತ್ಕೊಳ್ಳಿ. ನಿಮ್ಮ ಅಪ್ಪ ಅಮ್ಮನ ಎನರ್ಜಿ ಹೇಗಿದೆ, ಬೇಸಿಕ್ ಎನರ್ಜಿ ಮೂಲಾಧಾರ ಚಕ್ರ ಹಿಂಗೆ ನೆಗೆಟಿವ್ ಇದ್ದರೆ ಅದು ಕ್ಲೋಸ್ ಆಗಿಬಿಡುತ್ತೆ, ಅಥವಾ ಪಾಸಿಟಿವ್ ಇದ್ದರೆ ಹಿಂಗೆ ಎಕ್ಸ್ಪ್ಯಾಂಡ್ ಆಗುತ್ತೆ. ಅದೆಲ್ಲ ನಿಮಗೆ ಹೇಗೆ ಸ್ಕ್ಯಾನ್ ಮಾಡೋದು ಕಲ್ತ್ಕೋಬೇಕು ಬೇಸಿಕ್ ಲೆವೆಲಲ್ಲಿ. ಸೊ ಅದು ಸಂಸಾರ ಚಕ್ರದಲ್ಲಿ ಗಂಡ ಹೆಂಡ್ತಿ ಮತ್ತು ಏನಾದ್ರು ತೊಂದರೆ ಇದೆಯಾ, ನಿಮ್ಮ ಮಗಳಿಗೆ ಮದುವೆ ಆಗ್ತಾಯಿಲ್ಲ, ಏನು ಚಕ್ರ ಕಾರಣ, ಮಗನಿಗೆ ಹೆಣ್ಣು ಸಿಗ್ತಾಯಿಲ್ಲ, ಏನು ಚಕ್ರ, ಆ ಚಕ್ರದಲ್ಲಿ ನೆಗೆಟಿವ್ ಎನರ್ಜಿ ಥರ ಕ್ಲೋಸ್ ಆಗಿಬಿಡುತ್ತೆ ನಿಮ್ಮ ಕೈ. ನೀವೇ ಸ್ಕ್ಯಾನ್ ಮಾಡಿ ಕಲ್ತ್ಕೋಬೇಕು. ಹೇಗೆ ಸ್ಕ್ಯಾನ್ ಮಾಡೋದು ನೀವು ಕಲ್ತ್ಕೋಬೇಕು, ಮುಖ್ಯವಾಗಿ ಮಾಸ್ಟರ್ ಆಗಬೇಕು. ಅದನ್ನು ಬೇಸಿಕ್ ಲೆವೆಲಿಂದ ನಿಮಗೆ ಸ್ಟಾರ್ಟ್ ಮಾಡ್ತೀವಿ. ಬೇಸಿಕ್ ಲೆವೆಲ್ ಚಕ್ರ ಹೀಲಿಂಗಲ್ಲಿ ಇದೆಲ್ಲ ವಿದ್ಯೆ ಬರುತ್ತೆ. ಸ್ಕ್ಯಾನಿಂಗ್ ಅದಾದ ನಂತರ ಮಣಿಪುರದಲ್ಲಿ ಆರೋಗ್ಯ ಸಮಸ್ಯೆ ಏನಿದೆ ಅದ್ರಲ್ಲಿ ಗೊತ್ತಾಗ್ಬಿಡು. ಆರೋಗ್ಯದಲ್ಲಿ ಫಿಸಿಕಲಿ ಪ್ರಾಬ್ಲಮ್ ಇದ್ದಾರಾ, ಮೆಂಟಲಿ ಪ್ರಾಬ್ಲಮ್ ಇದ್ದಾರಾ, ಎಮೋಷ್ನಲಿ ತೊಂದರೆ ಅನುಭವಿಸ್ತಾ ಇದ್ದಾರಾ, ದುಃಖದಲ್ಲಿದ್ದಾರಾ, ಡಿಪ್ರೆಷನಲ್ಲಿದ್ದಾರಾ, ಅದೆಲ್ಲ ಗೊತ್ತಾಗುತ್ತೆ ನಿಮಗೆ ಮಾಸ್ಟರ್ ಕೋರ್ಸ್ ಮಾಡ್ಕೊಂಡಾಗ. ಅದಕ್ಕೆಲ್ಲ ಬೇಸಿಕ್ 1, 2, 3 ಅಂತ ಹೋಗಿ ಬೇಸಿಕ್ ಲೆವೆಲಲ್ಲಿ ಈ ಚಕ್ರ ಟೆಸ್ಟಿಂಗ್, ಚಕ್ರ ಕ್ಲೀನಿಂಗ್, ಚಕ್ರ ರಿಸಲ್ಟ್ ಕೊಟ್ಟು ಈಗಿರುವಂಥ ರಿಸಲ್ಟ್ ಮಧ್ಯಾಹ್ನದೊತ್ತಿಗೆ ಚೇಂಜ್ ಆಗಿರುತ್ತೆ. ಅಷ್ಟು ಎನರ್ಜಿ ಇದೆ ಚಕ್ರ ಹೀಲಿಂಗಲ್ಲಿ ಬೇಸಿಕ್ ಲೆವೆಲ್. ಅದನ್ನು ನೀವು ಕಲ್ತ್ಕೋಬೇಕು. ನೀವು ಮಾಸ್ಟರ್ಗಳಾಗಬೇಕು. ಯೋಗ ಮಾಸ್ಟರ್ ಇರ್ಬೋದು, ಸ್ಪಿರಿಚುವಲ್ ಮಾಸ್ಟರ್ ಇರ್ಬೋದು, ದೇವಸ್ಥಾನದ ಅರ್ಚಕರು ಇರ್ಬೋದು, ಯಾರೇ ಒಬ್ಬ ಸ್ಪಿರಿಚುವಲ್ ಮಾರ್ಗದಲ್ಲಿದ್ದರೂ ಚಕ್ರ ಹೀಲಿಂಗ್ ಕಲ್ತ್ಕೊಳ್ಳಿ ದಯವಿಟ್ಟು. ನಿಮ್ಮ ದೇವಸ್ಥಾನದಲ್ಲಿ ಹಾಕಿ, ನಿಮ್ಮ ಯೋಗ ಸೆಂಟರ್ಗಳಲ್ಲಿ ಹಾಕಿ, ಮನೆಯಲ್ಲೂ ಈ ಬೋರ್ಡುಗಳಾಕಿ ಚಕ್ರ ಹೀಲಿಂಗ್ ಮಾಸ್ಟರ್ ಅಂತ ನಿಮ್ಮ ಹತ್ರ ಬಂದು ಹೀಲಿಂಗ್ ಮಾಡ್ಕೊಂಡು ಹೋಗಲಿ ಜನ. ನಿಮ್ಮ ಕುಟುಂಬದವ್ರಿಗೆ ಹೀಲಿಂಗ್ ಮಾಡ್ಕೊಳ್ಳಿ. ಫಸ್ಟು ನೀವು ಫ್ಯಾಮಿಲಿ ಹೀಲರ್ ಆಗಬೇಕು, ಆಮೇಲೆ ಪಬ್ಲಿಕ್ ಹೀಲರ್ ಆಗಬೇಕು. ಅದಕ್ಕೆ ಬೇಸಿಕ್ ಚಕ್ರ ಹೀಲಿಂಗಲ್ಲಿ ಆ ನೆಗೆಟಿವ್ ಎನರ್ಜಿ, ಫಿಸಿಕಲ್ ನೆಗೆಟಿವ್, ಎಲ್ಲಿಂದ ನೆಗೆಟಿವ್ ಎನರ್ಜಿ ಬರುತ್ತೆ ವ್ಯಕ್ತಿಗಳಲ್ಲಿ, ಕಣ್ಣುಗಳಿಂದ ಬರುತ್ತೆ, ನೋಡೋದ್ರಿಂದ, ಕೇಳೋದ್ರಿಂದ, ಸ್ಮೆಲ್ ಮಾಡೋದ್ರಿಂದ, ರುಚಿಯಿಂದ, ಟಚ್ಚಿಂದ ಬರುತ್ತೆ. ಕರ್ಮೇಂದ್ರಿಯಗಳು, ಕೈ ಕಾಲು, ಗುದದ್ವಾರ, ಜನನೇಂದ್ರಿಯ ಭಾಗ, ವಾಕ್ ಶಕ್ತಿಗಳಿಂದ ಬರುತ್ತೆ, ಮನಸ್ಸಿನಿಂದ ಬರುತ್ತೆ. ಇದೆಲ್ಲ ನಮ್ಮೊಳಗಡೆ ಸ್ಟೋರ್ ಆಗಿರುತ್ತೆ. ಅದನ್ನು ಕ್ಲೀನ್ ಮಾಡೋಕ್ಕೆ ಬೇಸಿಕ್ ಚಕ್ರ ಕ್ಲೀನಿಂಗ್, ಚಕ್ರ ಹೀಲಿಂಗ್ ಅಂತ ಹೇಳ್ತೀವಿ. ಇದನ್ನು 3 ಹಂತದಲ್ಲಿ ತೊಗೊಂಡೋಗ್ತೀವಿ ನಾವು. ಚಕ್ರ ಹೀಲಿಂಗ್ ಬೇಸಿಕ್, ಬೇಸಿಕ್ 2, ಬೇಸಿಕ್ 3. ಆಗ ನಿಮಗೆ ಒಂದು 11 ರಕ್ಷಾ ಕವಚ ಗೋಲಗಳು ಇಲ್ಲಿಂದ ದೀಕ್ಷೆ ಆದಾಗ ನಿಮಗೆ ಎನರ್ಜಿ ಕಂಪ್ಲೀಟ್ ಓಪನ್ ಆಗುತ್ತೆ. ನಿಮ್ಮ ಪ್ರಭಾವಳಿ ಓಪನ್ ಆಗುತ್ತೆ, ಅವರ ಓಪನ್ ಆಗುತ್ತೆ. ಇದು ಜೊತೆಗೆ ಮನಸ್ಸು ಪಾಸಿಟಿವ್ ಆಗುತ್ತೆ, ಭಾವನೆಗಳು ಪಾಸಿಟಿವ್ ಆಗುತ್ತೆ, ದೇಹ ಪಾಸಿಟಿವ್ ಆಗುತ್ತೆ, ಚಟುವಟಿಕೆ ಜಾಸ್ತಿ ಮಾಡ್ತೀರಾ, ಸೋಮಾರಿತನ ನಿಮ್ಮಿಂದ ಹೊರಟೇ ಹೋಗುತ್ತೆ, ಭಯ ಹೊರಟೋಗುತ್ತೆ. ಮುಖ್ಯವಾಗಿ ಹಣಕಾಸಿನ ಅಡಚಣೆಗಳು ನಿಮ್ಮಿಂದ ದೂರ ಆಗ್ತಾ ಹೋಗುತ್ತೆ. ಸಂಸಾರದಲ್ಲಿ ಕಲಹಗಳು ನಿಮ್ಮಿಂದ ಹತ್ರನೇ ಬರೋಲ್ಲ, ಅಷ್ಟು ನೀವು ಚೇಂಜ್ ಆಗ್ತಾ ಹೋಗ್ತೀರಾ. ನಿಮ್ಮ ಹವ್ಯಾಸಗಳು ಬದಲಾಗ್ತಾ ಹೋಗುತ್ತೆ. ಇದೆಲ್ಲ ಚಕ್ರ ಹೀಲಿಂಗಲ್ಲೇ ಆಗೋದು. ಬೇಸಿಕ್ 1, 2, 3. ಹಾಗಾಗಿ ಚಕ್ರ ಹೀಲಿಂಗ್ ಬೇಸಿಕಲಿ ಇದೆಲ್ಲ ನಿಮಗೆ ಸಿಗ್ತಾ ಹೋಗುತ್ತೆ. ಪಾಸಿಟಿವ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಒಂದು ಚಕ್ರ ಡ್ಯಾನ್ಸ್ ಅಂತ ಹೇಳ್ಕೊಡ್ತೀವಿ. ಚಕ್ರ ಡ್ಯಾನ್ಸ್ ನಥಿಂಗ್ ಬಟ್ ಇನ್ನರ್ ಕ್ಲೀನಿಂಗ್ ಡ್ಯಾನ್ಸ್. ನನ್ನ ಅಂತರಂಗವನ್ನು ಕ್ಲೀನ್ ಮಾಡ್ಕೊಳ್ಳಿ. ನನ್ನ ಅಹಂಕಾರ ಕ್ಲೀನ್ ಆಗಲಿ, ಅಜ್ಞಾನ ಕ್ಲೀನ್ ಆಗಲಿ, ಕೆಟ್ಟ ಆಲೋಚನೆ ನನಗೆ ಬೇಡ, ದಿಸ್ ಇಸ್ ನಾಟ್ ಮೈ ಪ್ರಾಪರ್ಟಿ, ಪ್ಲೀಸ್ ಗೆಟ್ ಔಟ್ ಆ್ಯಂಡ್ ಬರ್ನ್ ಆನ್ ದಿ ಫೈರ್ ಅಂತ ಒಂದು ಬೆಂಕಿಯಲ್ಲಿ ಬಿಸಾಕಿಸ್ತೀವಿ. ನೀವು ಅನುಭವಿಸ್ತಾ ಹೋಗ್ತೀರಾ. ಡೈಲಿ ಮಾಡ್ತಾ ನಿಮಗೆ ಅದರ ಅಭ್ಯಾಸ ಆಗೋದು. ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಲ್ವಾ. ಒಂದು ಗಾಡಿ ನಮಗೆ ಕಲೀಲಿಕ್ಕೆ ಪ್ರಾರಂಭದಲ್ಲಿ ಸರಿಯಾಗಿ ಗೇರ್ ಹಿಡ್ಕೊಳ್ಳೋಕ್ಕಾಗಲ್ಲ, ಗಾಡಿ ಓಡಿಸೋಕ್ಕಾಗಲ್ಲ, ಹೇಳ್ತಾ ಇರ್ತೀವಿ. ಆದರೆ 1 ತಿಂಗಳು 2 ತಿಂಗಳಾದಮೇಲೆ ನಾವು ರೆಡಿಯಾಗಿರ್ತೀವಿ. ಹೇಗೆ? ಅಭ್ಯಾಸ, ಬೀಳ್ತೀವಿ, ಹೇಳ್ತೀವಿ, ಎಲ್ಲ ಆದಮೇಲೆ ರೆಡಿಯಾಗಿ. ಹಾಗೆ ನೀವು ಇದನ್ನು ಅಭ್ಯಾಸ ಮಾಡ್ತಾಯಿದ್ರೆ ನಿಮ್ಮೊಳಗಿರೋ ನೆಗೆಟಿವ್ ಎನರ್ಜಿ ಪರ್ಮನೆಂಟಾಗಿ ಹೊರಟೋಗ್ಬಿಡುತ್ತೆ. ನೀವು ಚೇಂಜ್ ಆಗ್ತೀರಾ. ನಿಮ್ಮ ಇನ್ನೊಂದು ಇಮೇಜ್ ನಿಮಗೆ ಗೊತ್ತಾ, ಓ ದಿಸ್ ಈಸ್ ಮೀ ಅಂತ ನೀವು ನೋಡ್ಕೋಬೋದು. ಅದಕ್ಕೆ ಕ್ಲೀನಿಂಗ್ ಪ್ರೋಸೆಸ್ ನೀವು ಮಾಡ್ಕೋಬೋದು, ನೀವೇ ಕಲ್ತ್ಕೋಬೋದು. ನಿಮ್ಮ ನೆಗೆಟಿವ್ ಎನರ್ಜಿ ಕ್ಲೀನ್ ಮಾಡ್ಕೋಬೇಕು. ಈ ಕರ್ಮೇಂದ್ರಿಯಗಳಿಂದ, ಜ್ಞಾನೇಂದ್ರಿಯಗಳಿಂದ, ಮನಸ್ಸಿಂದ ಬಂದ ಕೆಟ್ಟ ಶಕ್ತಿಗಳು ನಮ್ಮೊಳಗಡೆ ಸ್ಟೋರ್ ಆದಾಗ ಅದು ನಮ್ಮನ್ನು ತೊಂದರೆಗೆ ಸಿಗಾಕ್ಸ್ಬಿಡುತ್ತೆ. ಅದರಿಂದ ಹೊರ ಬರಲಿಕ್ಕಾಗಲ್ಲ. ಅದಕ್ಕೆ ಬೇಸಿಕ್ ಚಕ್ರ ಹೀಲಿಂಗಲ್ಲಿ ಇದೆಲ್ಲ ಹೊರಟೋದಾಗ ನಿಮ್ಮ ಹೂವುಗಳು ಅರಳುತ್ತೆ. 4, 6, 10 ಎನರ್ಜಿ ಅವತ್ತೇ ರಿಸಲ್ಟ್ ಕೊಟ್ಬಿಡ್ತೀವಿ ನಾವು. ನಿಮಗೆ ಎನರ್ಜಿ 10 ಕೋಟಿ ಪಾಸಿಟಿವ್ ಎನರ್ಜಿ ಬಂದಿದೆ, 20 ಕೋಟಿ ಪಾಸಿಟಿವ್ ಎನರ್ಜಿ, 1 ಲಕ್ಷ ಕೋಟಿ ಪಾಸಿಟಿವ್ ಎನರ್ಜಿ. ಆ ಎನರ್ಜಿ ಏನಂದರೆ ಮೇಲಿಂದ ಸಹಸ್ರಾರದಲ್ಲಿ ಮಳೆ ಸುರಿದಂಗೆ ಸುರಿತಾರೆ ಪರಮಾತ್ಮ. ನಿಮ್ಮ ಧ್ಯಾನದಲ್ಲಿ, ಪೂಜೆಯಲ್ಲಿ, ನೀವು ಮಾಡೋ ಕೆಲಸದಲ್ಲಿ, ನೀವು ಊಟ ಮಾಡೋ ಊಟದಲ್ಲಿ, ಎಲ್ಲ ಕಡೆ ಎನರ್ಜಿ ತೊಗೋಬೋದು ನೀವು. ಯದ್ಭಾವಂ ತದ್ಭವತಿ ಅಂತ. ಇದೆಲ್ಲರೂ ಮಾಡೋಕ್ಕಾಗ್ತಾಯಿಲ್ಲ. ಕಾರಣಗಳು ಬಿಸಿ ಅಂತ ತನ್ನಂತಾನೇ ಬ್ಯುಸಿ ಮಾಡ್ಕೊಂಡು ಜೀವನ ಹಾಳು ಮಾಡ್ಕೊತಾ ಇದ್ದೀವಿ ನಾವು. ಅರ್ಥ ಮಾಡ್ಕೊಳ್ಳಿ ನೀವು.
ನಮಗೆ ಬ್ಯುಸಿ ಇದ್ದರೂ 1 ಗಂಟೆ ನಾವು ಮೊಬೈಲ್ ನೋಡ್ತೀವಿ, 1 ಗಂಟೆ ಸ್ನೇಹಿತರ ಹತ್ರ ಟೀ ಕಾಫಿ ಕುಡಿತೀವಿ, 1 ಗಂಟೆ ಟಿ ವಿ ನೋಡ್ತೀವಿ, ಏನೋ ಒಂದು ನಡೀತಾ ಇರುತ್ತೆ. ಆದರೆ ನಮ್ಮ ಬಗ್ಗೆ ನಾವು ಗಮನನೇ ಕೊಡ್ತಾ ಇಲ್ವಲ್ಲ ಆತ್ಮೀಯರೇ. ಅರ್ಥ ಮಾಡ್ಕೋಬೇಕಲ್ಲ ನಾವು. ನಮ್ಮ ಬಗ್ಗೆ ನಾವು ಚೆನ್ನಾಗಿರ್ತಾರೆ, ನಮ್ಮ ಹೆಂಡತಿ ಮಕ್ಕಳು ಚೆನ್ನಾಗಿರ್ತಾರೆ, ನನ್ನ ಜೀವನ ಚೆನ್ನಾಗಿ, ನನ್ನ ಬಿಸ್ನೆಸ್ ಚೆನ್ನಾಗಿರುತ್ತೆ, ನನ್ನ ಆರೋಗ್ಯ ಚೆನ್ನಾಗಿರುತ್ತೆ. ನಾವೇ ಏರುಪೇರಾಗುತ್ತೆ, ನಾವೇ ಸ್ಟ್ರೆಸ್ ಸಿಗಾಕೊಂಡ್ರೆ ಲಕ್ಷಾಂತರ ರೂಪಾಯಿ ಸಂಬಳ ಬರ್ತಾಯಿದೆ, ಸ್ಟ್ರೆಸ್ಸಲ್ಲಿದ್ದೀರ ನಾವು, ಡಿಪ್ರೆಷನ್ಗೆ ಹೋಗ್ತಾ ಇದ್ದೀವಿ. ಸಂಬಳ ಏನೋ ಬರ್ತಾಯಿದೆ, ದುಡ್ಡು ಬರ್ತಾಯಿದೆ, ಆದರೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗ್ತಾ ಇಲ್ಲ. ಆದರೆ ನಮ್ಮ ಕಡೆ ನಾವು ನೋಡ್ಕೊತಾ ಇಲ್ಲ. ಅದು ನಮ್ಮ ಕಡೆ ನೋಡ್ಕೊಳ್ಳಿಕ್ಕೆ ನಿಮ್ಮನ್ನು ನೀವು ಚಕ್ರ ಹೀಲಿಂಗ್ ಮಾಡ್ಕೋಬೇಕು. ಬೇಸಿಕ್ ಚಕ್ರ ಟೆಸ್ಟ್ ಮಾಡ್ಕೋಬೇಕು. ಹಾಗೆ ಈ ಚಕ್ರ ಹೀಲಿಂಗಲ್ಲಿ ಹಲವಾರು ವಿಧದ ಕೋರ್ಸ್ಗಳಿದೆ. ನೀವೇನು ಗಾಬರಿ ಪಡೋದು ಬೇಡ, ಅದ್ಭುತವಾದಲ್ಲಿ ಫಲಿತಾಂಶ ಸಿಗುತ್ತೆ. ನೀವು ಮಾಸ್ಟರ್ ಆಗೋದಂತೂ 100% ಗ್ಯಾರಂಟಿ. ಫ್ಯಾಮಿಲಿ ಹೀಲರ್ ನೀವು ಆಗಬೇಕು. ಬೇಸಿಕ್ ಚಕ್ರ ಹೀಲಿಂಗಲ್ಲಿ ಕ್ಲೀನ್ ಮಾಡೋದು, ಹೀಲಿಂಗ್ ಮಾಡೋದು, ಚಕ್ರ ಡ್ಯಾನ್ಸ್ ಮಾಡಿಕೊಡೋದು. ಚಕ್ರ ಡ್ಯಾನ್ಸಲ್ಲಿ ಎಲ್ಲ ನೆಗೆಟಿವ್ ಎನರ್ಜಿ ತೆಗೆದು ಇನ್ನು ಬಿಸಾಕು. ಈ ಥರ ಒಂದು ಶರೀರನ ಮೂವ್ ಮಾಡ್ತಾ ಬಿಸಾಕ್ತಾ ಹೋಗಬೇಕು. ಇದೆಲ್ಲ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನಾನು. ಅದಕ್ಕೆ ಬೇಸಿಕ್ ಚಕ್ರ ಹೀಲಿಂಗ್ ಅಂತ ಒಂದು ಹೇಳ್ತೀವಿ. ಅಡ್ವಾನ್ಸ್ ಬೇಸಿಕ್ ಲೆವೆಲ್ 2ನಲ್ಲಿ ನಿಮ್ಮ ಇಷ್ಟ ದೇವರ ಶಕ್ತಿಯನ್ನು ನೀವು ಹೆಂಗೆ ಪಡ್ಕೋಬೇಕು ಅನ್ನೋದು ಒಂದು ಕಾರ್ಯಕ್ರಮ ಇರುತ್ತೆ. ದೇವಸ್ಥಾನದಲ್ಲೂ 7 ಚಕ್ರಗಳಿದೆ, ನಮ್ಮ ಮನೆಯಲ್ಲೂ 7 ಚಕ್ರಗಳಿದೆ, ನಮ್ಮ ಮನಸ್ಸಲ್ಲೂ ನಮ್ಮ ದೇಹದಲ್ಲೂ 7 ಚಕ್ರಗಳಿದೆ. ಆ ಎನರ್ಜಿನ ಪಾಸಿಟಿವ್ ಮಾಡ್ಕೊಳ್ಳಿಕ್ಕೆ ಬೇಸಿಕ್ ಲೆವೆಲ್ 2ನಲ್ಲಿ ನಿಮಗೆ ದೇವಸ್ಥಾನದ ಧ್ವಜಸ್ತಂಭದ ಭಾಗದಿಂದ ದೇವಸ್ಥಾನದ ಗೋಪುರದವರೆಗೂ ದೈವ ಶಕ್ತಿಯನ್ನು ಪಡ್ಬೋದು. ಅಲ್ಲಿ ಮಾರಮ್ಮ ಇರ್ಬೋದು, ಚೌಡಮ್ಮ ಇರ್ಬೋದು, ವೆಂಕಟೇಶ್ವರ, ಮಂಜುನಾಥ, ಅಲ್ಲಾ, ಬುದ್ಧ, ಯೇಸು, ಯಾರನ್ನಾರ ನೀವು ದರ್ಶನ ಮಾಡ್ಬೋದು. ನಿಮಗದು ಸಾಧ್ಯತೆ ಇದೆ. ದೇವಸ್ಥಾನದಲ್ಲಿ ಆ ಪವರ್ ಬರ್ತಾ ಇರುತ್ತೆ. ಟೆಂಪಲಲ್ಲಿ ಬರುತ್ತೆ, ಮಸ್ಜಿದಲ್ಲಿ ಬರುತ್ತೆ, ಚರ್ಚಲ್ಲಿ ಬರುತ್ತೆ. ನಾವು ಕಾಣ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿಲ್ಲ. ಇದು ತಪ್ಪು. ವಾಸ್ತವದ ಕಡೆ ನಾವು ಪ್ರಯತ್ನನೇ ಮಾಡಿಲ್ಲ. ಅಲ್ಲಿದೆ ಆ ಒಂದು ನಿಧಿ, ಆ ಪವರ್ ಇರುತ್ತೆ. ತಗೊಳ್ಳೋಕ್ಕೆ ನಾವು ಶುದ್ಧರಾಗಿರಬೇಕು, ಸಿದ್ಧರಾಗಿರಬೇಕು, ಶರಣಾಗಿರಬೇಕು. ಆಗ ಆ ಎನರ್ಜಿ ಕನೆಕ್ಟ್ ಆಗುತ್ತೆ. ಅದನ್ನು ಹೇಗೆ ಮಾಡ್ಕೋಬೇಕು ಅದನ್ನೆಲ್ಲ ನಿಮಗೆ ಟ್ರೈನಿಂಗ್ ಕೊಡ್ತೀನಿ ನಾನು. ದೇವಸ್ಥಾನ ಒಳಗಡೆ ಹೋಗ್ಬೇಕು, ಹಾಗೆ ಹೋಗಬಾರ್ದು. ಅದಕ್ಕೆ ಒಂದು ಸ್ವಲ್ಪ ಉಪ್ಪಿನ ಬಾಕ್ಸ್ ತೊಗೊಂಡೋಗಿ ನಿಮ್ಮನ್ನು ನೆಗೆಟಿವ್ ಕ್ಲಿಯರ್ ಮಾಡಿ, ನಿಮ್ಮ ಕುಟುಂಬದ ನೆಗೆಟಿವ್ ಕ್ಲಿಯರ್ ಮಾಡಿ ದೇವಸ್ಥಾನದ ಒಳಗಡೆ ಹೋಗಬೇಕು. ಇದೆಲ್ಲ ನಿಮಗೆ ಹೇಳ್ಕೊಡ್ತೀನಿ ಆತ್ಮೀಯರು. ಅದಕ್ಕೆ ಬೇಸಿಕ್ ಲೆವೆಲಲ್ಲಿ ಮತ್ತು ಅಡ್ವಾನ್ಸ್ ಬೇಸಿಕ್ ಲೆವೆಲ್ 2ನಲ್ಲಿ ಇದೆಲ್ಲ ಟೆಂಪಲ್ ಚಕ್ರ ಧ್ಯಾನ, ಪೀಪಲ್ ಚಕ್ರ ಧ್ಯಾನ, ಹೋಮ್ ಎನರ್ಜಿ ಧ್ಯಾನ, ಇದೆಲ್ಲ ನಿಮಗೆ ಸಿಗ್ತವೆ. ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ಚಕ್ರ ಧ್ಯಾನ ಮಾಡ್ಕೊಂಡು ಮಾಡಿ, ಒಳ್ಳೆ ಫಲಿತಾಂಶ ಸಿಗುತ್ತೆ. ಮನೇಲಿ ಪೂಜೆ ಮಾಡ್ಬೇಕಾದ್ರೆ ಯಾರೂ ಧ್ಯಾನನೇ ಮಾಡಲ್ಲ, ಬರೀ ಟೆನ್ಷನ್. ಹೂವಿಲ್ಲ, ಅಡಿಕೆ ಇಲ್ಲ, ಎಲೆ ಇಲ್ಲ, ಪ್ರಸಾದ ಇಟ್ಟಿಲ್ಲ, ಏನೇನೋ ಬರೀ ಅದು ಇದು ಮಾತಾಡ್ಕೊಂಡೇ ಪೂಜೆ ಮಾಡ್ತಿರ್ತೀವಿ. ಎಲ್ಲಿ ನಿಜವಾದ ಪೂಜೆ ಆಗುತ್ತೆ? ಪೂಜೆ ಆಗಬೇಕಂದ್ರೆ ನಮ್ಮ ಚಕ್ರಗಳು ಚೆನ್ನಾಗಿರ್ಬೇಕು, ಆಗ ಒಳ್ಳೆ ಪೂಜೆ ಆಗುತ್ತೆ. ಪರಮಾತ್ಮನ ತುಂಬ ಇಷ್ಟ ಶುದ್ಧವಾಗಿದ್ದರೆ ಮಾತ್ರ. ನಾವು ಮನೆ ಮಾತ್ರ ಕ್ಲೀನ್ ಮಾಡ್ಕೊಳ್ತೀವಲ್ವ, ಮನಸ್ಸನ್ನು ಯಾರನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವ? ಅದಕ್ಕೆ ಮನಸ್ಸನ್ನು ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಚಕ್ರ ಹೀಲಿಂಗ್ ಆಧಾರ ಸ್ತಂಭ, ಪ್ರಾರಂಭ, ಮಧ್ಯ ಮತ್ತು ಅಂತ್ಯ 3 ಭಾಗ ಇರುತ್ತೆ. ಅದಾದ ಅಡ್ವಾನ್ಸ್ ಇರುತ್ತೆ. ಇದೆಲ್ಲವನ್ನು ನಾನು ನಿಮಗೆ ಒಂದೊಂದು ಎಪಿಸೋಡಲ್ಲಿ ತಿಳಿಸ್ಕೊಡ್ತೀನಿ. ಆದಮೇಲೆ ಕಲ್ತ್ಕೊಳ್ಳಿ. 4 ಜನಕ್ಕೆ ನೀವು ಕಲಿಸ್ಕೊಡಿ. ನಿಮ್ಮ ಊರು ಉದ್ಧಾರ ಆಗಬೇಕು, ನಿಮ್ಮ ಮನೆ ಉದ್ಧಾರ ಆಗಬೇಕು. ದೇಶದ ಪ್ರಜೆಗಳು ನಾವು ದೇಶಕ್ಕೆ ಏನಾದರೂ ಕೊಡಬೇಕಂದ್ರೆ ಈ ಒಂದು ಚಕ್ರ ಹೀಲಿಂಗ್ ಕಾರ್ಯಕ್ರಮ ತುಂಬ ಅದ್ಭುತವಾದ ಕಾರ್ಯಕ್ರಮ. ನಾನು ಇಂಡಿಯನ್ ಆರ್ಮಿನಲ್ಲಿದ್ದೆ. ಈ ದೇಶಕ್ಕೆ ಏನಾದರೂ ಕೊಡಬೇಕಂದ್ರೆ ನಾನು ಸಹ ಸಾಧನೆ 25 ಗುರುಗಳ ಹತ್ರ ಕಲ್ತಿರೋ ವಿದ್ಯೆ ಇದು. 25ಗಿಂತ ಹೆಚ್ಚು ಜ್ಞಾನಗಳ ಸಂಪಾದನೆ ನಾನು ಇದರಲ್ಲೂ ಮಾಡಿದ್ದೀನಿ. ಅದೆಲ್ಲವನ್ನು ನಾನು ನಿಮಗೆ ಮಾಸ್ಟರ್ ಆಫ್ ಆಲ್ ಇನ್ ಒನ್ ಹೀಲರ್ ಅಂತ ಒಂದು ಕೋರ್ಸ್ ಮಾಡ್ತಾಯಿದ್ದೀನಿ. ಅಲ್ಲೂ ನೀವು ಕಲ್ತ್ಕೊಳ್ಳಿ. ಯಾರನ್ನ ಆಸಕ್ತರಿದ್ದರೆ ದಯವಿಟ್ಟು. ಹೀಲರ್ಸ್ ತುಂಬ ಬೇಕು ನಮ್ಮ ದೇಶಕ್ಕಾಗಲಿ ಜಗತ್ತಿಗಾಗಲಿ. ಯಾಕೆಂದರೆ ಹೀಲರ್ಸ್ ಅಂದರೆ ಸರ್ಟಿಫೈಡ್ ಆಗಿರ್ತಾರೆ. ಸರ್ಟಿಫಿಕೇಟ್ ಹೀಲರ್ಗೇನು ಅಷ್ಟೊಂದು ವ್ಯಾಲ್ಯೂ ಇದಿರಲ್ಲ, ಶಕ್ತಿ ಇರಲ್ಲ. ಸರ್ಟಿಫೈಡ್ ಹೀಲರ್ಗೆ ಗ್ಯಾರಂಟಿ ಒಳ್ಳೆ ಗೌರವ ಇರುತ್ತೆ ಮತ್ತು ಮಾನ್ಯತೆ ಇರುತ್ತೆ. ಅಂಥ ಹೀಲರ್ಗಳು ನೀವು ಆಗ್ಬೋದು. ಅಂಥ ಒಂದು ವಿದ್ಯೆಯನ್ನು ಕಲಿಸ್ಕೊಳ್ಳಿಕ್ಕೆ ನಾನು ತಯಾರಿದ್ದೀನಿ. ಬನ್ನಿ, ಈ ವಿದ್ಯೆಯನ್ನು ಕಲ್ತ್ಕೊಳ್ಳಿ. ನಿಮ್ಮ ಕುಟುಂಬಕ್ಕೆ ಮತ್ತು ರಾಷ್ಟ್ರಕ್ಕೆ ಒಳ್ಳೆ ಕೆಲಸ ಮಾಡೋಣ ಅಂತ ನಿಮಗೆ ಸ್ವಾಗತ ಕೋರ್ತಾ ಇದ್ದೀನಿ. ಧನ್ಯವಾದಗಳು ವೀಕ್ಷಿಸಿದ್ದಕ್ಕೆ. ನಮಸ್ಕಾರ.